ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಗಂಡನಿಗೆ ಸಿಟ್ಟು ಬಂದಾಗ ಹೀಗೆ ಮಾಡಿ ಎಲ್ಲ ಸರಿ ಹೋಗುತ್ತೆ ನೋಡಿ. ನಿಮ್ಮ ಪತಿಯು ತುಂಬ ಕೋಪಗೊಂಡಿದ್ದಾರೆ, ಆಗ ನೀವು ಈ ರೀತಿ ಮಾಡಬಹುದು. ಸಿಟ್ಟು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುವುದು. ಇದನ್ನು ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅತಿ ಅಗತ್ಯ. ಮುಖ್ಯವಾಗಿ ಕೆಲವರಿಗೆ ಮೂಗಿನ ತುದಿಯಲ್ಲಿ ಕೋಪವೇ ಇರುವುದು. ಇಂಥವರಿಗೆ ತಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಮುಖ್ಯವಾಗಿ ಕೆಲವರು ಎಲ್ಲರ ಜೊತೆಗೆ ಜಗಳವಾಡಿಕೊಂಡು ಸಂಬಂಧ ಕೆಡಿಸಬಹುದು. ಅದರಲ್ಲೂ ದಾಂಪತ್ಯದಲ್ಲಿ ಇಂತಹ ವ್ಯಕ್ತಿಗಳು ತುಂಬ ಸಮಸ್ಯೆಗೀಡಾಗುವವರು. ಇವರನ್ನು ಮದುವೆಯಾದ ಮಹಿಳೆಯರಿಗೆ ಅವರನ್ನು ನಿಭಾಯಿಸುವುದು ಹೇಗೆ ಎಂದು ತಿಳಿಯುವುದು. ಆದರೆ ಪತ್ನಿಯರು ತುಂಬ ತಾಳ್ಮೆ ಹಾಗೂ ಸಂಯಮದಿಂದ ಪತಿಯು ಕೋಪವನ್ನು ನಿಭಾಯಿಸಿಕೊಂಡು ಹೋಗುವರು. ಪತಿಯು ತುಂಬ ಕೋಪಗೊಂಡಿದ್ದರೆ ಆಗ ಆತನನ್ನು ಎದುರಿಸುವ 4 ವಿಧಾನಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಂಡಿದ್ದೇವೆ. ಪತಿಗೆ ಕೋಪ ಬಂದಿದೆ ಎಂದು ಗೊತ್ತಾದ ಕೂಡಲೇ ನಿಮ್ಮ ಕೋಪವನ್ನು ಕಡಿಮೆ ಮಾಡಿ. ಇಲ್ಲವಾದಲ್ಲಿ ಇದು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ನೀವು ತುಂಬ ಶಾಂತವಾಗಿ ಸಂಯಮದಿಂದ ಈ ಪರಿಸ್ಥಿತಿಯನ್ನು ಎದುರಿಸುವುದು ಒಳ್ಳೆಯದು. ಆತನ ದೃಷ್ಟಿಯಿಂದಲೂ ನೋಡಿ. ಪತಿಯು ಕೋಪಗೊಳ್ಳುವ ಪ್ರಮುಖ ಕಾರಣವೇನು ಎಂದು ತಿಳಿಯಿರಿ. ಆತನ ಕಚೇರಿಯಲ್ಲಿ ಏನಾದರೂ ಸಮಸ್ಯೆಯಾಗಿದೆಯಾ? ಆತ ತುಂಬ ಬಾಳಲಿದ್ದೇನೆಯಾ? ಆರ್ಥಿಕ ವಿಚಾರದ ಬಗ್ಗೆ ಚಿಂತೆಯ? ಆತನ ಕೋಪಕ್ಕೆ ಏನಾದರೊಂದು ಕಾರಣವೂ ಇದ್ದೇ ಇರುವುದು. ಆತನೊಂದಿಗೆ ನೀವು ಈ ವಿಚಾರಗಳ ಬಗ್ಗೆ ಮಾತನಾಡಿ ಮತ್ತು ಸಮಸ್ಯೆಯನ್ನು ತಿಳಿದರೆ ಆಗ ಆತನ ಕೋಪ ಶಮನ ಮಾಡಲು ಸಾಧ್ಯ. ಕೋಪಗೊಂಡಿರುವ ವ್ಯಕ್ತಿಯೊಂದಿಗೆ ನೀವು ಶಾಂತವಾಗಿ ಎಂದು ಹೇಳಲು ಹೋಗಬೇಡಿ. ಇದರಿಂದ ಅವರನ್ನು ಕೆಣಕಿದಂತೆ ಆಗಬಹುದು. ಇದರ ಬದಲಿಗೆ ನೀವು ತುಂಬ ಸಿಡುಕುತ್ತಿದ್ದೀರಿ, ನಿಜವಾಗಿಯೂ ಸಮಸ್ಯೆಯನ್ನು ಎಂದು ಹೇಳಿ ಗೌರವ ಕೊಡಿ. ಏನಾದರೂ ತಪ್ಪು ಅಥವಾ ನೋವಾಗುವಂತಹ ಮಾತನ್ನು ಹೇಳಿದ್ದರೆ ಅದು ಆತನಿಗೆ ಬಳಿಕ ಮಾನವಿಕರಿಗೆ ಆಗಿ ಕ್ಷಮೆ ಕೇಳಿದರೂ ತುಂಬ ಒಳ್ಳೆಯದು. ನಾನು ನಿಮ್ಮ ಕ್ಷಮೆಯನ್ನು ಸ್ವೀಕರಿಸುತ್ತೇನೆ. ನೀವು ಕೋಪದಿಂದ ಆ ಮಾತನ್ನು ಹೇಳಿದ್ದೀರಿ, ಆದರೆ ಅದು ನನ್ನ ಭಾವನೆಗಳಿಗೆ ತುಂಬ ನೋವು ಉಂಟು ಮಾಡಿದೆ ಎಂದು ಹೇಳಿ. ಕೋಪಗೊಂಡಿರುವ ಪತಿಯು ತುಂಬ ನೋವಾಗುವ ರೀತಿಯ ಮಾತನಾಡುತ್ತಿದ್ದರೆ ಆಗ ನೀವು ಆತನಿಗೆ, ನಾನು ಈಗ ಹೊರಗಡೆ ಅಥವಾ ಅಡುಗೆ ಮನೆಗೆ ಹೋಗುತ್ತಿದ್ದೇನೆ, ನಿಮ್ಮ ಮನಸ್ಸು ಶಾಂತವಾಗಿ ಬಳಿಕ ಬಂದು ನನ್ನ ಜೊತೆಗೆ ಗೌರವದಿಂದ ಮಾತನಾಡಿ ಎಂದು ಹೇಳಿ. ಕೋಪವು ತುಂಬ ದೂಷಣೆಯಿಂದ ಕೂಡಿದ್ದರೆ ಆಗ ನೀವು ನೆರವು ಪಡೆಯುವುದು ಅಗತ್ಯ. ಫ್ರೆಂಡ್ಸ್, ಈ ಸ್ಟೋರಿ ಹೇಗೆ ಅನಿಸಿದೆ ನಿಮಗೆ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.